ಶಾಸಕ ಕಂದುಕೂರು ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗೆ ಜೆಡಿಎಸ್ ಗರಂ. ಒಡ ಪ್ರತಿಷ್ಠೆ ಮತ್ತು ಸ್ವಾರ್ಥಕ್ಕಾಗಿ ಕೆಲವರು ಮಾಡಿಸಿದ್ದಾರೆ. ಜಿಲ್ಲಾಧ್ಯಕ್ಷರು, ವಿವಿಧ ಸಮಾಜದ ಮುಖಂಡರ ಗಂಭೀರ ಆರೋಪ. ಗುರುಮಠಕಲ್ ಶಾಸಕ ಶರಣಗೌಡ ಕಂದುಕೂರು ಅವರ ವಿರುದ್ಧ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದವರು ಮಾಡಿದ ಪ್ರತಿಭಟನೆ ಕೆಲವರ ಸ್ವಾರ್ಥಕ್ಕಾಗಿ ಇತ್ತು ವಿನಃ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಲ್ಲ ಎಂದು ಜೆಡಿಎಸ್ ಪಕ್ಷದ ಅನೇಕರು ಟೀಕಿಸಿದ್ದಾರೆ. ಇಲ್ಲಿನ ಶಾಸಕರ ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸುಭಾಷ್ ಚಂದ್ರ ಕಟಕಟಿ, ಜಿಲ್ಲಾ ಘಟಕದ ಮಹಿಳಾ ಘಟಕದ ಅಧ್ಯಕ್ಷೆ ನಾಗರತ್ನ ಅನಪೂರ್, ಹಿರಿಯ ಮುಖಂಡರಾದ ಭೀಮಶಪ್ಪ ಗೂಡ್ಸಿ, ಬಸಣ್ಣ ದೇವರಹಳ್ಳಿ, ತಾಯಪ್ಪ ಬದ್ಲೆಪಲ್ಲಿ ಅವರು ಶಾಸಕರು ಮಾಡುತ್ತಿರುವ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಮತ್ತು ಅವರ ಜನಪ್ರಿಯತೆ ಸಹಿಸಲು ಆಗದೆ ಹತಾಶರಾಗಿ ಪ್ರತಿಭಟನೆ ಮಾಡಿದ್ದಾರೆ. ಮೊನ್ನೆ 7/9/2025 ನಡೆದಂಥ ಏನು ಪ್ರಜಾಸೌಧದ ಉದ್ಘಾಟನೆ ಇತ್ತು, ಆ ದಿನ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತೇಳಿ ಮಾನ್ಯ ಬಾಬುರಾವ್ ಸಾಹೇಬರು ಪ್ರೋಟೋಕಾಲ್ ಪ್ರಕಾರ ಟೈಮ್ ಸರಿಗೆ ಬರದೇ ತಡ ಮಾಡಿ ಬಂದು ಸ್ಥಳೀಯ ಶಾಸಕರಾದಂಥ ಮಾನ್ಯ ಶ್ರೀ ಶರಣಗೌಡ ಕಂದುಕೂರು ಅವರು ಸಮಯ ಮುಗಿಯವರೆಗೂ ಕಾಯ್ದರೂ ಸಹ ಬರದೇ ಇದ್ದಾಗ ಯಾವಾಗ ಉದ್ಘಾಟನೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತೇಳಿ ಹೋಗುವ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂಥ ಕೆಲವರು ತಡೆದಾಗ MLA ಅವನು ಅಂದದ್ದು ಮಾತ್ರ ಅದೇನು ದೊಡ್ಡ ವಿಷಯ ಅಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅವನು ನಾನು ನೀನು ಅನ್ನೋದು ಸರ್ವೇ ಸಾಮಾನ್ಯ. ಅದನ್ನೇ ಇಟ್ಕೊಂಡು ಮಾನ್ಯ ಕಾಂಗ್ರೆಸ್ ಪಕ್ಷದವರು ಮೊನ್ನೆ 15ನೇ ತಾರೀಕು 9ನೇ ತಿಂಗಳ 2025 ಸೋಮವಾರ ಏನು ಪ್ರತಿಭಟನೆ ಮಾಡಿದ್ರು, ಉಗುರಿನಲ್ಲಿ ಹೋಗ್ತಕ್ಕಂಥದ್ದು ಕೊಡಲಿ ಏಟ ಹಾಕಿ ನೋಡಂಗೆ ಆಯಿತು ಅದನ್ನು. ಯಾಕಂದರೆ ಅವನು ಅಂದ ಶಬ್ದ ಅದೇನು ಅಫೆನ್ಸ್ ಅಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಅವನು ಬಂದಿಲ್ಲ ಅನ್ನೋದಕ್ಕನ್ನ ಅವನು ನಾನು MLA ಅನ್ನು ಕೇಳಿದ್ದು ಅದನ್ನೇ ಒಂದು ದೊಡ್ಡ ವಿಷಯ ಇಟ್ಕೊಂಡು, ಯಾಕಂದರೆ ಪ್ರತಿಭಟನೆ ಮಾಡಿ ನಾನು ಮೊದಲನೇದಾಗಿ ಬಸರೆಡ್ಡಿ ಅವರಿಗೆ, ಜಿಲ್ಲಾಧ್ಯಕ್ಷರವರು ಅವರಿಗೆ ನಾನು ಹೇಳೋದು, ನೀವು ಮೊದಲು ಏನಿದ್ದೀರಿ, ನೀವಿವಾಗ ಏನಾಗಿರಿ, ಏನು ಮಾತಾಡಬೇಕು ಅಂತಕ್ಕಂಥದ್ದು ಮೊದಲು ನೀವು ತಿಳಿದು ಮಾತಾಡ್ಬೇಕಂತ ನಂದು ಒಂದು ವೈಯಕ್ತಿಕ. ಆಮೇಲೆ ಈಗ ರಾಜಕೀಯದಲ್ಲಿ ನೀವು ನಿಮ್ಮ ಸೋದರ ಮಾವನವರು ಅವ್ರ ಬಳಿರ್ತಕ್ಕಂಥ ಎಲ್ಲ ವ್ಯವಹಾರಗಳನ್ನು ತಮಗೆ ನೀಡಿ ತಾವು ಸಬಲರಾಗಲಿ, ರಾಜಕೀಯದಲ್ಲಿ ಮುಂದೆ ಬರಲಿ ಅಂತ ತಿಳ್ಕೊಂಡು ಬೆಳೆಸಿದ್ರು. ಅಂಥವ್ರನ್ನ ಮರೆತು ಇವತ್ತೇನಾದಂದ್ರೆ ಅಧಿಕಾರದ ಎಲ್ಲ ಅನುಭವಿಸಿ ಈಗ ಸೋಕಿ ಮಾತಾಡೋದು ಬಿಡಬೇಕಂತ ನಾನು ಹೇಳ್ತಾ ಇರೋದು. ಒಂದೇನಂದರೆ, ನಿಮ್ಮ ಮಾನವರ ಆಶೀರ್ವಾದದಿಂದ ಬೋರ್ವೆಲ್ ಏಜೆಂಟ್ರಾಗಿ ಅವರ ಒಂದು ಅಧಿಕಾರದಲ್ಲಿ ಕೊಳವೆ ಬಾವಿಗಳನ್ನು ಕೊರೆಯದೆ ಸಾವಿರಾರು ಬೋರ್ವೆಲ್ಗಳೇನದಪ್ಪ ಅಂತಂದ್ರೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ, ನೀವು ಏನದಪ್ಪ ಅಂತಂದ್ರೆ ದುಡ್ಡು ಹೊಡೆದದ್ದು ನಮಗೆಲ್ಲ ಗೊತ್ತು. ಆದರೆ ನಿಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ನಡಿತೀವಿ ಅಂತ ತಿಳ್ಕೊಂಡು ಅವತ್ತು ದೊಡ್ಡದಾಗಿ ಪ್ರತಿಭಟನೆಯಲ್ಲಿ ಭಾಷಣ ಬಿಗಿದ್ರಿ, ಒಪ್ಪಿಕೊಳ್ತೀವಿ. ಆದರೆ ಅದೇ ನಿಮ್ಮ ಶಬ್ದ ಖಾತೆ ಸಚಿವರಾಗಿರ್ತಕ್ಕಂಥ ಬಾಬುರಾವ್ ಚಿಂಚನಸೂರವರು ಪತ್ರಿಕಾಗೋಷ್ಠಿ ನೀಡಿದಾಗ ಇಲ್ಲಿ ಗುರುಮಠಕಲ್ ಕ್ಷೇತ್ರಕ್ಕೆ ತಂದಿರತಕ್ಕಂಥ ಅನುದಾನ ನಿಮ್ಮ ಅಪ್ಪಗೆ ಹುಟ್ಟಿದರೆ ನೀವು ಆ ದಾಖಲಾತಿಗಳನ್ನು ತೋರಿಸುವ ಅಂತ ಒಂದು ಮಾತು ಹೇಳಿದ್ರಿ. ಯಾಕಂದರೆ ಅವರು ಹಿರಿಯರು. ಒಂದು ಸಭೆಯಲ್ಲಿ ಪ್ರಜಾಸೌಧ ಅಡಿಗಲ್ಲು ಸಮಾರಂಭದಲ್ಲಿ ಯಾವುದೋ ಸಣ್ಣ ಪುಟ್ಟ ಗದ್ದಲಾದರೆ ನಮ್ಮ ಶಾಸಕರು ಏನಾದಪ್ಪ ಅಂತಂದ್ರೆ ದೊಡ್ಡ ಸ್ಥಾನ ಮಾಡಿ ವಯಸ್ಸಾದರಾರ, ಅನುಭವಸ್ಥರಾರ, ಅದಕ್ಕಾಗಿ ಅವರಿಗೆ ಗೌರವ ಕೊಡಬೇಕು, ನಮ್ಮ ಕರ್ತವ್ಯ ಅದನ್ನು ತಿಳ್ಕೊಂಡು ಹೇಳಿದರು. ಆದರೆ ಆ ದೊಡ್ಡ ಸ್ಥಾನಕ್ಕೆ ನೀನು ಉಳಿಸ್ಕೊಳ್ಳಿಲ್ಲ. ಯಾಕಂದರೆ ನಿಮ್ಮ ಅಪ್ಪಗೆ ಹುಟ್ಟಿದರೆ ಅಂತಕ್ಕಂಥ ಶಬ್ದ ನಿಮ್ಮ ಬಾಯಿಂದ ಬರಬಾರ್ದಾಗಿತ್ತು. ಅದು ನಿಮ್ಮ ವಯಸ್ಸಿಗೆ ಶೋಭೆ ಅಲ್ಲ. ಆದರೆ ಅವಾಗ ನೀವು ಮಾತನಾಡುವಾಗ ಖರ್ಗೆ ಸಾಹೇಬರು ಮಾರ್ಗದರ್ಶನದಲ್ಲಿ ನಾವು ಬೆಳಿತೀವಿ ಅಂತ ತಿಳ್ಕೊಂಡು ನೀವು ಹೇಳಿದವರು ಅಂಥ ಶಬ್ದವನ್ನು ಬಳಸಿದಾಗ ನಿಮ್ಮ ಖರ್ಗೆ ಸಾಹೇಬರ ಮಾರ್ಗದರ್ಶನ ಎಲ್ಲೋಯ್ತು? ಇನ್ನೊಂದೇನೆಂದರೆ, ನಮ್ಮ ಇದೇ ಒಂದು ಸಂಸ್ಕೃತಿ ಸಾಹೇಬರಲ್ಲಿ ಏನದಪ್ಪ ಅಂದ್ರೆ ನಿಮಗೆ ನಡೆಸ್ತಾ ಇದ್ದರೆ
ನಿಮಗೆ ತಿಳಿಸ್ತಾ ಇದ್ದರೆ ಅದಕ್ಕೆ ನಿಮಗೆ ಶೋಭೆ ತರ್ತಿತ್ತು ಅಂದರೆ ಅದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಅದಕ್ಕೆ ಏನದಪ್ಪ ಅಂದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಅದನ್ನು ಗಮನಿಸ್ತಾ ಇದ್ದಾರೆ. ಒಂದು ನೀವು ಏನು ಮಾಡ್ತಾ ಇದ್ರಿ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಲೀಡರ್ದವ್ರಂದರೆ 2018 ವಿಧಾನಸಭಾ ಚುನಾವಣೆ ಆಗಲಿ, ಆಮೇಲೆ 24ರವರೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಆಗಲಿ ಜನರು ನಿಮ್ಮನ್ನೆಲ್ಲರೂ ಧಿಕ್ಕರಿಸ್ಯಾರ. ಅದಕ್ಕೆ ನೀವೇನದಪ್ಪ ಅಂದರೆ ಇವತ್ತು ಮನೆಗೆ ಕುಂತೋರಿದ್ರಿ ನೀವು. ನಾವಲ್ಲಿ ಏನಾದರೂ ನಾಯಕರಿಗೆ ಮುಖ ತೋರಿಸ್ಬೇಕು ಅಂತ ತಿಳ್ಕೊಂಡು ಇಂಥವೆಲ್ಲ ಏನಾದಪ್ಪ ಅಂತಂದ್ರೆ ಸಣ್ಣ ಪುಟ್ಟ ವಿಷಯಗಳನ್ನ ಹಿಡ್ಕೊಂಡು ನೀವು ಪ್ರತಿಭಟನೆ ಕೊಂಡ್ರಿ. ನಿಮಗೆ ಮುಖ ತೋರ್ಸೋಕೆ ಅಲ್ಲಿ ಜಾಗ ಇಲ್ಲ. ನೀವು ಮುಖ ತೋರಿಸ್ಬೇಕಂತ ನೀವು ಹೋದರೂ ಕೂಡ ಅಲ್ಲಿ ನಿಮ್ಮಿರ್ತಕ್ಕಂಥ ನಾಯಕರಿಗೆ ನಿಮ್ಮ ಮುಖ ನೋಡೋಕ್ಕೂ ಅವರು ನೋಡೋಕ್ಕೆ ತಯಾರಿಲ್ಲ. ಅದಕ್ಕಾಗಿ ನೀವೇನದಪ್ಪ ಅಂದರೆ ಯಾವುದೇ ಹೇಳಿಕೆ ಕೊಟ್ಟರು ಒಂದು ಏನದಪ್ಪ ಅಂದ್ರೆ ನಿಮ್ಮ ಬಾಯಿ ಹಿಡಿತದಲ್ಲಿ ಇರಲಿ. ಅದು ಯಾರಿಗೆ ಅನ್ವಯಿಸ್ತದ, ನಾವೇನು ಮಾತಾಡಬೇಕು, ನಾವು ಯಾಕೆ ಮಾಡ್ಲಕತ್ತೀವಿ ಅಂತಕ್ಕಂಥದ್ದು ಒಂದು ನೀವು ತಿಳ್ಕೊಬೇಕಾದದ್ದು ನಾನು ಹೇಳ್ತೀನಿ. ಯಾಕಂದ್ರೆ ಬುದ್ಧಿವಂತರು ವಿಚಾರ ಮಾಡೋ ಶಾಸಕರ ಮೇಲೆ ಕಾಂಗ್ರೆಸ್ನ ಕೆಲವರು ಮಾಡಿರುವ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ. ಸಾಯಿಬಣ್ಣ ಬೋರ್ಬಂಡ ತಮ್ಮ ಸ್ವಾರ್ಥಕ್ಕಾಗಿ ಶಾಸಕರ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಜೆಡಿಎಸ್ ವಕ್ತಾರ ಮಲ್ಲನಗೌಡ ಹಳಿಮನಿ ಆರೋಪಿಸಿದ್ದಾರೆ. ಪುರಸಭೆ ಅಧ್ಯಕ್ಷೆ ಜಯಶ್ರೀ ಆರ್ ಪಾಟೀಲ್, ಜೆಡಿಎಸ್ ತಾಲೂಕಾಧ್ಯಕ್ಷ ಪ್ರಕಾಶ್ ನೀರಟ್ಟಿ, ಕೃಷ್ಣಾರೆಡ್ಡಿ, ಪೊಲೀಸ್ ಪಾಟೀಲ್, ನರಸಪ್ಪ ಕವಡೆ, ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಈಶ್ವರ್ ನಾಯಕ್, ಚಿಂತನಹಳ್ಳಿ ತಾಂಡ, ಶರಣು ಆವಂಟಿ, ನರ್ಮದಾ ಆವಂಗಪುರ್, ಲಾಲಪ್ಪ ತಲಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಿಕೆ ದೇವೇಂದ್ರ, C9 ಕನ್ನಡ, ಯಾದಗಿರ್.